चुनाव से पहले कांग्रेस पार्टी ने, हमारे सब नेताओं ने कर्नाटक से 5 वायदे किए थे। ಚುನಾವಣೆಯ ಪೂರ್ವ ನಮ್ಮ ಕರ್ನಾಟಕ ರಾಜ್ಯದ ಮುಖಂಡರುಗಳು, ನಾಯಕರುಗಳು, ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರಿಗೂ ಕೂಡ 5 ಗ್ಯಾರಂಟಿಗಳನ್ನ, 5 ವಚನಗಳನ್ನ, 5 ಮಾತನ್ನ ನಾವು ನಿಮಗೆ ಕೊಟ್ಟಿದ್ವಿ। और हमने कहा था कि जब कांग्रेस पार्टी कुछ कहती है, जब कांग्रेस पार्टी के नेता कुछ कहते हैं तो हम वो करके दिखाते हैं। ನಮಗೊಂದು ಬದ್ಧತೆ ಇತ್ತು। ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಮಾತು, ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಭರವಸೆ, ನುಡಿದಂತೆ ನಡೆಯಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ। और आज जब हमने ये टैबलेट पे बटन दबाया तो हमारी करोड़ों महिलाओं को सीधे उनके बैंक अकाउंट में 2000 रुपए मिले। ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಬಟನ್ ಹಮ್ಕೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಾಂತರ ತಾಯಂದಿರಿಗೆ ಇವತ್ತು 2000 ರೂಪಾಯಿ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗೋ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀವಿ। और जैसे आज हुआ वैसे ही हर महीने करोड़ों महिलाओं को सीधे बैंक अकाउंट में 2000 रुपए मिलेंगे। ಈ ತಿಂಗಳು ಈ ಕಾರ್ಯಕ್ರಮದಲ್ಲಿ ಯಾವ ತರ ನಿಮಗೆ 2000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಯ್ತೋ, ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ 2000 ರೂಪಾಯಿ ಜಮೆ ಆಗುತ್ತೆ। ये हमारी और कर्नाटक की सरकार की गारंटी है। ಇದು ನಮ್ಮ ಮತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ, ಭರವಸೆ ಆಗಿರುತ್ತೆ ಇದು। हमने आपसे कहा था कि चुनाव के बाद कर्नाटक की जो बहनें हैं, माताएं हैं, उनको बस में जाने के लिए पैसा नहीं देना पड़ेगा। ನಾವು ನಿಮಗೆ ಮತ್ತೊಂದು ಭರವಸೆ ಕೊಟ್ಟಿದ್ವಿ। ಚುನಾವಣೆ ಮೊದಲು ನಾವು ನಿಮ್ಗೆ ಹೇಳಿದ್ವಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರು, ಹೆಣ್ಮಕ್ಳು, ಅಕ್ಕ ತಂಗಿಯಂದ್ರು ಬಸ್ಸಲ್ಲಿ ಪ್ರಯಾಣ ಮಾಡಿದಾಗ ತಾವು ಯಾರು ಕೂಡ ಟಿಕೆಟ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ನಮಗೊಂದು ಭರವಸೆ ಕೊಟ್ಟಿದ್ವಿ। स्कीम का नाम शक्ति था, उसको भी हमने पूरा कर दिया। ಆ ಒಂದು ಯೋಜನೆಯ ಹೆಸರು ಶಕ್ತಿ ಯೋಜನೆ ಅಂತ ಇಟ್ಟು ಇವತ್ತು ಆ ಯೋಜನೆಯನ್ನ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ। आज कर्नाटक में महिलाओं को बस में जाने के लिए पैसे नहीं देने पड़ते हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಯಂದ್ರು, ಹೆಣ್ಮಕ್ಳು, ಅಕ್ಕ ತಂಗಿಯಂದ್ರು ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೋಸ್ಕರ ಕಾಸು ಕೊಡಬೇಕಾಗಿಲ್ಲ। अन्नभाग्य स्कीम हर परिवार को 10 केजी चावल, ಇವತ್ತು ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಯಾರ್ಯಾರು ಅರ್ಹ ಪಡಿತರಿರ್ತಾರೋ ಅವರೆಲ್ಲರಿಗೂ ಕೂಡ ತಲಾಂತರ 10 ಕೆಜಿ ಅಕ್ಕಿನ ಕೊಡಂತ ಕೆಲಸ ಮಾಡಿದೀವಿ। और गृह ज्योति स्कीम 200 यूनिट बिजली हर परिवार को मुफ्त में। ಹಾಗೇನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡಂತ ಕೆಲಸ ನಾವು ಮಾಡಿದ್ದೇವೆ। आप हमारे 5 स्कीम देखिए, ನೀವು ನಮ್ಮ 5 ಯೋಜನೆಗಳನ್ನ ಗಮನಿಸಿ। एक स्कीम को छोड़कर सारे स्कीम महिलाओं के लिए बने हैं। ಒಂದು ಯೋಜನೆನ ಬಿಟ್ಟು ಇನ್ ಮಿಕ್ಕಿದ 4 ಯೋಜನೆ ಕೂಡ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳು। जरूर युवा निधि स्कीम युवाओं का है, उसमें हम 3000 रुपए ग्रेजुएट्स को और 1500 रुपए डिप्लोमा होल्डर्स को देते हैं। ಯುವ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಡಿಪ್ಲೊಮಾ ಮಾಡಿರ್ತಕ್ಕಂಥ ಯುವಕರಿಗೆ 1500 ರೂಪಾಯಿ, ಹಾಗೇನೆ ಪದವೀಧರ ಯುವಕರಿಗೆ 3000 ರೂಪಾಯಿ ಅವರ ಅಕೌಂಟ್ಗಳಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ। मगर इस स्कीम को छोड़कर हमारे चारों स्कीम महिलाओं के लिए बनाए गए हैं। ಆ ಒಂದು ಯೋಜನೆನ ಬಿಟ್ಟು ಇನ್ನ ಮಿಕ್ಕಿರ್ತಕ್ಕಂಥ 4 ಯೋಜನೆಗಳು ಕೂಡ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು, ತಾಯಂದ್ರು ತಮಗೋಸ್ಕರ ರೂಪಿಸತಕ್ಕಂಥ ಕಾರ್ಯಕ್ರಮಗಳು। और इसके पीछे बहुत गहरी सोच है। ಇವತ್ತು
ಅದರ ಹಿಂದೆ ಒಂದು ಆಳವಾದಂತ ಯೋಚನೆ, ಒಂದು ಆಳವಾದಂತ ಕಲ್ಪನೆ ಇದೆ. बड़ा से बड़ा पेड़ होता है, पेड़ जड़ के बिना खड़ा नहीं हो सकता. ಎಂತ ವಿಶಾಲವಾದ ಅತ್ಯಂತ ದೊಡ್ಡ ಮರ ಇರಲಿ, ಬೇರಿಲ್ದೇ ಇದ್ರೆ, ಸದೃಢವಾದಂತ ಬೇರಿಲ್ದೇ ಇದ್ರೆ ಆ ಮರ ನಿಲ್ಲಕ್ ಸಾಧ್ಯ ಇಲ್ಲ. अगर जड़ मजबूत होती है तो कितनी भी बड़ी आंधी आए, कितना भी बड़ा तूफान आए, पेड़ टूटता नहीं है, गिरता नहीं है. ಬುಡ ಸದೃಢವಾಗಿದ್ರೆ ಎಂತ ಮಳೆ ಗಾಳಿ ಬರಲಿ, ಬಿರು ಗಾಳಿ ಬೀಸ್ಲಿ, ಆ ಮರನ ಬಗ್ಸಕ್ಕಾಗೋದಿಲ್ಲ, ಆ ಮರನ ಬೀಳ್ಸಕ್ಕಾಗೋದಿಲ್ಲ. कोई इमारत बनती है तो फाउंडेशन के बिना इमारत खड़ी नहीं हो सकती. ಇವತ್ತು ನಾವು ಒಂದು ವಿಶಾಲವಾದಂತ ಕಟ್ಟಡನ ಸ್ಥಾಪನೆ ಮಾಡದಿದ್ರೆ, ಭದ್ರವಾದಂತ ಪಾಯ ಇಲ್ಲದೆ ನಾವೊಂದು ಕಟ್ಟಡನ ಸ್ಥಾಪನೆ ಮಾಡಕ್ ಸಾಧ್ಯವಿಲ್ಲ. जितना मजबूत फाउंडेशन बनता है उतनी ही मजबूत इमारत होती है. ನಾವು ಎಂತ ಸದೃಢವಾದಂತ ಪಾಯನ ನಾವು ನಿರ್ಮಾಣ ಮಾಡ್ತೀವೋ ಅಂತ ಸದೃಢವಾದಂತ ಕಟ್ಟಡನ ಕಟ್ಟಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. भारत जोड़ो यात्रा में हजारों महिलाओं से मैं मिला. ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ಸೇರಿ ಮಾತಾಡಿದ್ದೇನೆ. कर्नाटक में हम तकरीबन 600 किलोमीटर चले. ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು 600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. और मैंने आपसे बात की, ನಾನು ತಮ್ಮ ಜೊತೆ ಸಂಭಾಷಣೆ ಮಾಡಿದ್ದೇನೆ. और चलते मुझे एक बात गहराई से समझ आ गई. ಈ ಒಂದು ಪಾದಯಾತ್ರೆ ಮಾಡಬೇಕಾದಂತ ಸಮಯದಲ್ಲಿ ಒಂದು ವಿಷಯ ನನ್ನ ಮನಸ್ಸಿಗೆ ತಾಗಿದೆ. आपने कहा कि महंगाई की चोट आपको लग रही है. ನೀವೆಲ್ಲರೂ ಕೂಡ ಒಕ್ಕೊರಳಿಂದ ಹೇಳಿದ್ರಿ, ಬೆಲೆ ಏರಿಕೆಯ ಏಟು ಪ್ರತಿಯೊಬ್ಬರ ಮೇಲೂ ಕೂಡ ಬೆನ್ ಮೇಲೆ ಬರೆ ಹಾಕ್ದಂಗಾಗಿದೆ ಅಂತ. चाहे वो पेट्रोल हो, डीजल हो, गैस सिलेंडर हो, अंत में चोट हमारी माताएं बहनों को लगती है. ಇವತ್ತು ಪೆಟ್ರೋಲಿನ ಬೆಲೆ ಏರಿಕೆ ಆಗಿರ್ಬೋದು, ಡೀಸೆಲಿನ ಬೆಲೆ ಏರಿಕೆ ಆಗಿರ್ಬೋದು, ಅಡಿಗೆ ಮಾಡಂತ ಅನಿಲದ ಬೆಲೆ ಏರಿಕೆ ಆಗಿರ್ಬೋದು, ಆ ಎಲ್ಲ ಬೆಲೆ ಏರಿಕೆಗಳ ಏಟು ಬೀಳಂತದ್ದು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ, ತಾಯಂದ್ರಿಗೆ. हजारों महिलाओं ने मुझे कहा कि महंगाई को वो सह नहीं पा रही हैं. ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ನಮ್ಗೆ ಹೇಳಿದ್ರು, ಈ ಬೆಲೆ ಏರಿಕೆಯ ಹೊರೆನ ನಮ್ಗೆ ಹೊರಕ್ ಆಗ್ತಾ ಇಲ್ಲ ಅಂತೇಳಿ. चलते चलते मुझे बात समझ आई कि जो कर्नाटका की महिलाएं हैं वो इस प्रदेश की नींव है, फाउंडेशन है. ನಡೀತಾ ನಡೀತಾ ನನಗೆ ಅರಿವಾಯ್ತು, ನನಗೆ ತಿಳುವಳಿಕೆ ಆಯ್ತು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳೇನಿದ್ದಾರೆ, ಈ ರಾಜ್ಯದ ಪಾಯ ಯಾರಾದ್ರೂ ಇರ್ತಕ್ಕಂಥದ್ದಂದ್ರೆ ಈ ರಾಜ್ಯದ ಅಡಿ ಪಾಯನೇ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅಂತೇಳಿ. जैसे पेड़ जड़ के बिना खड़ा नहीं हो सकता, वैसे कर्नाटक हमारी माताओं बहनों के बिना खड़ा नहीं हो सकता है. ಯಾವ ರೀತಿಯಲ್ಲಿ ಬೇರಿಲ್ಲದೆ ಒಂದು ಮರ ನಿಲ್ಲಕ್ ಸಾಧ್ಯವಿಲ್ಲೋ, ಕರ್ನಾಟಕ ರಾಜ್ಯ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಲ್ದೆ ಕರ್ನಾಟಕ ರಾಜ್ಯ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. क्योंकि आप इस प्रदेश की जड़ हैं. ಯಾಕಂದ್ರೆ ಈ ಒಂದು ರಾಜ್ಯದ ಬುಡುವಾಗಿ ಸದೃಢವಾಗಿ ನೀವು ನಿಂತಿದ್ದೀರಾ. जैसे पेड़ की जड़ दिखती नहीं है, ಯಾವ ರೀತಿಯಲ್ಲಿ ಮರದ ಬುಡ ಭೂಮಿ ಕೆಳಗೆ ಕಾಣದಿಲ್ವೋ, वैसे ही आप आगे नहीं आती हैं, मगर आप कर्नाटका की शक्ति हैं. ಅದೇ ರೀತಿ ನಮ್ಮ ಹೆಣ್ಮಕ್ಳು ಮನೆಗಳಲ್ಲಿದ್ದು ಕಣ್ಣು ಕಾಣದೇ ಇದ್ರು ಕೂಡ ಕರ್ನಾಟಕದ ರಾಜ್ಯದ ಶಕ್ತಿ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ತಾವೆಲ್ಲ. और जो भी इस प्रदेश ने किया है, चाहे बेंगलोर हो, चाहे बाकी चीजें हो, फाउंडेशन जड़ कर्नाटक की महिलाएं हैं. ಈ ರಾಜ್ಯದ ಈ ವಿವಿಧ ಭಾಗಗಳ ಜನ, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಭಾಗಗಳ ಹೆಣ್ಮಕ್ಳಾಗಿರ್ಬೋದು, ಈ ರಾಜ್ಯದ ಬುಡ ತಾವೆಲ್ಲ ಆಗಿರ್ತೀರಾ. अगर आप यहां पीछे देखें तो हमने ये मीटिंग अकेले नहीं की. ಇವತ್ತು ನಾವು ಹಿಂದೆ ಇರ್ತಕ್ಕಂಥ LED ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಈ ಮೀಟಿಂಗ್ ನ ಕೇವಲ ಇಲ್ಲೊಂದೇ ಕಡೆ ಮಾಡಿಲ್ಲ. अगर हम ऐसा स्कीम
कर्नाटका की महिलाओं को देने जा रहे हैं तो हम सिर्फ स्टेज पे नेता नहीं देंगे। ಈ ರೀತಿಯಾದಂತ ಐತಿಹಾಸಿಕವಾದಂತ ಯೋಜನೆನ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ನಾವು ಅರ್ಪಣೆ ಮಾಡಬೇಕಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂತ आज हमारे ನಾಯಕರಿದ್ರೆ साथ ಸಾಲದು। 12,000 जगह में कर्नाटका की महिलाओं ये प्रोग्राम में शामिल हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿ 12,000 ಕಡೆಗಳಲ್ಲಿ ಈ ಯೋಜನೆ ನಡೀತಾ ಇದ್ದ ಆ ಹೆಂಗಸರೆಲ್ಲ ನಮ್ಮ ಜೊತೆ ಇದ್ದಾರೆ। कर्नाटक के कोने कोने से हमारी माताएं और बहनें आज यहाँ आई हैं। ಕರ್ನಾಟಕದ ಮೂಲೆ ಮೂಲೆಗಳಿಂದ ಇವತ್ತು ನಮ್ಮ ತಾಯಂದ್ರು ಅಕ್ಕ ತಂಗಿರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ। मैं उनका स्वागत करता हूं ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ। और मुझे आज काफी अच्छा लग रहा है। ಇವತ್ತು ನಮಗೆ ಸಾಕಷ್ಟು ಸಂತೋಷ ಆಗ್ತಾ ಇದೆ। सरकार के 100 दिन हुए हैं ಸರ್ಕಾರ ಇವತ್ತು ತನ್ನ 100 ದಿನಗಳ ಅವಧಿಯನ್ನ ಇವತ್ತು ಮುಗಿಸಿದೆ। और जो हमने वायदे पूरे करने थे वो हमने पूरे कर दिए हैं। ಇವತ್ತು ನಾವು ನಿಮಗೆ ಕೊಟ್ಟಿರ್ತಕ್ಕಂತ ಭರವಸೆಗಳನ್ನ ಈಡೇರಿಸಿದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತೀವಿ। और आज मेरी बहन ने मेरे हाथों पे राखी बांधी। ಇವತ್ತು ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಒಂದು ತಂಗಿ ನನಗೆ ರಾಖಿನ ಹಾಕಿದ್ದಾರೆ। और रक्षाबंधन का दिन है, ಹಾಗೆ ಇವತ್ತು ರಕ್ಷಾ ಬಂಧನದ ದಿವಸವಾಗಿದೆ। इसीलिए हमने जो वायदा कर्नाटक की अपने माताओं बहनों से किया था उसको आज हम पूरा कर रहे हैं। इससे मुझे बहुत खुशी हो रही है। ಆದ್ರಿಂದ ಇವತ್ತು ಒಂದು ವಿಶೇಷವಾದಂತ ಸಂದರ್ಭ, ರಕ್ಷಾ ಬಂಧನದ ದಿನ ನಾವು ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ಕೊಟ್ಟಂತ ಮಾತನ್ನ ಇವತ್ತು ನಾವು ಈಡೇರಿಸಿ 2,000 ರೂಪಾಯಿ ನಿಮಗೆ ಜಮೆ ಮಾಡ್ತಾ ಇದೀವಿ। देश में फैशन बन गया है। ದೇಶದಲ್ಲಿ ಇವತ್ತೊಂದು ಪ್ರಚಾರ ಆಗಿದೆ। दिल्ली की सरकार जो है वो अरबपतियों के लिए काम करती है। ಡೆಲ್ಲಿಯಲ್ಲಿ ಏನೊಂದು ಸರ್ಕಾರದ ಕೇಂದ್ರದಲ್ಲಿ ಅದು ಕೋಟ್ಯಾಧಿಪತಿಗಳಿಗೆ ಬಂಡವಾಳ ಶಾಹಿಗಳಿಗೆ ಕೆಲಸ ಮಾಡುತ್ತೆ। उनके 2-3 मित्र हैं और पूरा का पूरा जो विकास का काम होता है वो उन्हीं 2-3 लोगों के लिए होता है। ಕೇಂದ್ರ ಸರ್ಕಾರಕ್ಕೆ 2-3 ಗೆಳೆಯರು ಮಿತ್ರರವರೇ ದೇಶದಲ್ಲಾಗಂತ ಎಲ್ಲ ಪ್ರಗತಿಗಳು ಕಾಮಗಾರಿಗಳು ಆ 2-3 ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ। ಇವತ್ತು कर्नाटक में जो हमारे 5 स्कीम है वो सिर्फ स्कीम नहीं है, वो एक गवर्नेंस के मॉडल है। ಕರ್ನಾಟಕದಲ್ಲಿ ನಾವು ಕೊಟ್ಟಿರ್ತಕ್ಕಂತ 5 ಯೋಜನೆಗಳು, 5 ಭರವಸೆಗಳು ಇವು ಕೇವಲ ಭರವಸೆ ಸ್ಕೀಮ್ಗಳು ಮಾತ್ರ ಅಲ್ಲ, ನಾವು ಆಡಳಿತ ನಡೆಸಂತ ಒಂದು ನೀಲಿ ನಕ್ಷೆ ಆಗಿರುತ್ತೆ। हमारी सोच है कि सरकार को गरीब लोगों के लिए, कमजोर लोगों के लिए काम करना चाहिए। ನಮ್ಮ ಒಂದು ಆಲೋಚನೆ ಏನಂತಂದ್ರೆ ರಾಜ್ಯದ ಸರ್ಕಾರಗಳು ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೆ ಒಳಗಾದವರಿಗೆ ನಿಲ್ಬೇಕಾದಂತ ಜವಾಬ್ದಾರಿ ಸರ್ಕಾರಗಳದು। और किसी को पीछे नहीं छूटना चाहिए। ಯಾರೊಬ್ಬರನ್ನು ಕೂಡ ನಾವು ಹಿಂದೆ ಬಿಡಂತ ಕೆಲಸನ ನಾವು ಮಾಡಬಾರ್ದು। चाहे वो किसी भी धर्म का हो, किसी भी जात का हो, कोई भी भाषा बोले, सरकार को सबकी देखभाल करनी चाहिए। ಅವ್ರು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರ್ಲಿ, ಯಾವುದೇ ಜಾತಿಗೆ ಸೇರಿದವರಾಗಿರ್ಲಿ, ಯಾವುದೇ ಭಾಷೆ ಮಾತಾಡ್ಲಿ, ಸರ್ಕಾರ ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಡೆಗೆ ತಗೊಂಡು और जो ಹೋಗ್ಬೇಕಾದಂತದ್ದು। काम हमने कर्नाटक में किया है खास तौर से हमारी माताओं बहनों के लिए, वो हम पूरे हिंदुस्तान में करने जा रहे हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂತ 5 ಯೋಜನೆಗಳು ಪೂರ್ತಿ ಭಾರತ ದೇಶದಲ್ಲಿ ಕರ್ನಾಟಕದ ಮಾದರಿಯಾಗಿ ನಾವು ಕೊಡ್ತೀವನ್ನಂತ ಆಶ್ವಾಸನೆನ ಕೊಡ್ತಾ ಇದೀವಿ ಎಲ್ಲರಿಗೂ ಕೂಡ। और कर्नाटक पूरे देश को रास्ता दिखा रहा है। ಇವತ್ತು ಕರ್ನಾಟಕ ದೇಶಕ್ಕೆ ಒಂದು ದಿಕ್ಸೂಚಿಯಾಗಿ ನಿಂತಿರ್ತಕ್ಕಂತ ರಾಜ್ಯ। आप देखिए, जब हम ये 5 स्कीम लाए तो दिल्ली की सरकार के लोगों ने कहा था कि ये स्कीम लागू नहीं हो सकते हैं। ನಾವು ಈ 5 ಯೋಜನೆಗಳನ್ನ ಬಡವರ ಪರ ತಂದಾಗ ಕೇಂದ್ರದಲ್ಲಿರ್ತಕ್ಕಂತ ಡೆಲ್ಲಿ ಸರ್ಕಾರ ನಮ್ಮನ್ನ ಟೀಕೆ ಮಾಡಿ ಈ 5 ಯೋಜನೆಗಳನ್ನ ತರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು। हमने कहा कि हम चाहते हैं कि कर्नाटक की हर महिला के बैंक अकाउंट में हर महीने 2,000 रुपए पहुंचे। ನಾವು ಹೇಳಿದ್ವಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮಹಿಳೆಯ ಖಾತೆಗೆ ಪ್ರತಿ ತಿಂಗಳು
2,000 ರೂಪಾಯಿ ಕೊಡ್ಬೇಕನ್ನಂತ ಮಹತ್ತರವಾದಂತ ಆಶೆ ನಾವು ಇಟ್ಕೊಂಡಿದೀವಿ ಅಂತ ಹೇಳಿದ್ವಿ. घर में बिजली पहुंचे, ಮನೆಗೆ ವಿದ್ಯುತ್ ಸೇರ್ಬೇಕು, भोजन हो, ಮನೆಯಲ್ಲಿರ್ತಕ್ಕಂಥವ್ರು ಆಹಾರ ಹೊಟ್ಟೆ ತುಂಬಾ ತಿನ್ಬೇಕು ಅಂತ. और जो हमारी माताएं बहनें हैं वो आसानी से पूरे कर्नाटक में घूम पाए. ಹಾಗೇನೆ ಮನೆಯಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರು ಹೆಣ್ಮಕ್ಳು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಸಲೀಸಾಗಿ ಪ್ರಯಾಣ ಮಾಡಂಗಿರ್ಬೇಕು ಅಂತ. बिना डरे बिना घबराए, ಸರಿ ಸರ್, बिना डरे बिना घबराए, ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾವುದೇ ಒಂದು ಭಯ ಇಲ್ಲದೆ ದೇಶ ರಾಜ್ಯದ ಮೂಲೆ ಮೂಲೆ ಓಡಾಡಬಹುದು ಅಂತೇಳಿ. विपक्ष ने कहा कि ऐसा काम करा नहीं जा सकता. ನಮ್ಮ ವಿರೋಧಿಗಳು ನಮ್ಗೆ ಹೇಳಿದ್ರು ಇಂಥ ಕೆಲಸನ ಮಾಡಕ್ ಸಾಧ್ಯವೇ ಇಲ್ಲ ಅಂತ. प्रधानमंत्री ने खुद कहा कि कांग्रेस पार्टी सच नहीं बोल रही है. ಪ್ರಧಾನಮಂತ್ರಿಗಳು ಖುದ್ದಾಗಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಇವತ್ತು ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ನುಡಿತಾ ಇದ್ದಾರೆ ಅಂತ ಹೇಳಿ. सच्चाई आपके सामने है. ನಿಜ ಇವತ್ತು ನಿಮ್ ಮುಂದೆ ಬಯಲಾಗಿದೆ. आज 1 करोड़ से ज्यादा महिलाओं के बैंक अकाउंट में 2,000 रुपए गया है. ಇವತ್ತು 1 ಕೋಟಿಗೂ ಹೆಚ್ಚು ಮಹಿಳೆಯರ ಅಕೌಂಟ್ಗಳಿಗೆ 2,000 ರೂಪಾಯಿ ನೇರವಾಗಿ ಪಾವತಿಯಾಗಿದೆ. कर्नाटक की बसों में हमारी बहनें मुफ्त में घूम रही हैं. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಸ್ಗಳಲ್ಲಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. 10 किलो चावल हर परिवार को मिल रहा है. 10 ಕಿಲೋ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ. और ये जो हमारा स्कीम है दुनिया का सबसे बड़ा कैश ट्रांसफर स्कीम है. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಈ ಯೋಜನೆ ವಿಶ್ವದಲ್ಲೇನೆ ಅತ್ಯಂತ ದೊಡ್ಡ ನೇರವಾಗಿ ಪಾವತಿ ಆಗ್ತಿರ್ತಕ್ಕಂಥ ಯೋಜನೆನ ನಾವು ಅನುಷ್ಠಾನಕ್ಕೆ कर्नाटक का ತಂದಿದ್ದೀವಿ. हिंदुस्तान का सबसे बड़ा कैश ट्रांसफर स्कीम है. ಭಾರತ ದೇಶದಲ್ಲೇನೆ ಅತ್ಯಂತ ದೊಡ್ಡ ಹಣನ ಪಾವತಿ ಮಾಡಂತ ಯೋಜನೆ ಮಾಡಿದ್ದೀವಿ. ऐसे दुनिया में कोई प्रदेश नहीं है जहां इतना पैसा सरकार महिलाओं को दे रही है. ವಿಶ್ವದಲ್ಲೇನೆ ಯಾವೊಂದು ಜಾಗ ಕೂಡ ಇಲ್ಲ, ಯಾವೊಂದು ರಾಜ್ಯ ದೇಶ ಇಲ್ಲ ಇಷ್ಟು ಹಣವನ್ನ ಮಹಿಳೆಯರಿಗೆ ನೇರವಾಗಿ ಕೊಡಂತದ್ದು. ये 2,000 रुपए जो हैं ये छोटी बात नहीं है. ಈ ಒಂದು 2,000 ರೂಪಾಯಿ ನಾವು ಖಾತೆಗಳಿಗೆ ಹಾಕ್ತಿರ್ತಕ್ಕಂಥದ್ದು ಇದೇನು ಸಣ್ಣ ಪ್ರಮಾಣದ ಹಣವಲ್ಲ. इससे महिलाओं को सेफ्टी नेट मिलेगा. ಇದರಿಂದ ಮಹಿಳೆಯರಿಗೆ ಒಂದು ಸಂರಕ್ಷಣೆ ಸಿಗ್ತಾ ಇದೆ. थोड़ा सा पैसा वो बचा पाएंगी. 2,000 ರೂಪಾಯಿ ಇವತ್ತು ಅವರು ಉಳಿಸ್ಕೋಬಹುದು. बच्चों की शिक्षा के लिए किताब खरीदी जा सकती हैं. ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪುಸ್ತಕಗಳನ್ನ ಕೊಂಡ್ಕೋಬಹುದು. ये आपके ऊपर है, आप क्या करना चाहते हैं. ಇದು ನಿಮಗೆ ಸೇರಿದಂತದ್ದು, ನಿಮಗೆ ತಿಳಿದಂತೆ ಯಾವ ರೀತಿಯಾಗಿ हमने ನೀವು जो वायदा ಬಳಸಬಹುದು. किया था हमने वो पूरा कर दिया है. ನಾವು ಕೊಟ್ಟಿದ್ದಂತ ಮಾತು, ನಾವು ಕೊಟ್ಟಿದ್ದಂತ ಆಶ್ವಾಸನೆಯನ್ನು ನಾವು ಪೂರೈಸಿದೀವಿ, ಈಡೇರಿಸಿದೀವಿ. मगर मैं आज इस स्टेज से फिर दोहराना चाहता हूं ಆದ್ರೆ ನಾನು ಮತ್ತೊಮ್ಮೆ ಇವತ್ತು ಈ ವೇದಿಕೆ ಮೂಲಕ ನಾನು ಹೇಳಕ್ ಬಯಸ್ತಾ ಇದ್ದೀನಿ कि कर्नाटक की जो महिलाएं हैं, माताएं हैं, बहनें हैं, ಕರ್ನಾಟಕ ರಾಜ್ಯದ ತಾಯಂದ್ರು ಅಕ್ಕ ತಂಗಿರ್ತಾವೇನಿದ್ದೀರಾ, इस स्टेट की जो भी सफलताएं हैं वो आपकी सफलताएं हैं. ಇವತ್ತು ಈ ರಾಜ್ಯದ ಏಳಿಗೆಗೆ ಯಾರಾದ್ರೂ ಕಾರಣವಾದ್ರೆ ತಾಯಂದ್ರ ತಾವೇ ಈ ಏಳಿಗೆಗೆ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. इस स्टेट ने जो भी पिछले 70 साल में किया है वो आपने किया है. ಇವತ್ತು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ 75 ವರ್ಷಗಳ ಅಭಿವೃದ್ಧಿ ಯಾರಿಂದಾದ್ರೂ ಆಗಿದ್ರೆ ಅದ್ ನಿಮ್ಮಿಂದ ಮಾತ್ರ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. और हमारे लायक कोई भी काम हो, ಇವತ್ತು ಅದೇ ರೀತಿಯಾದಂತ ಯಾವುದೇ ಕೆಲಸವಾಗ್ಲಿ, चाहे मैं हूं, चाहे सिद्धरमैया जी हो, चाहे खारगे जी हो, कांग्रेस के सब नेता हो, ಇವತ್ತು ನಾನಾಗ್ಲಿ, ಸನ್ಮಾನ್ಯ ಸಿದ್ದರಾಮಣ್ಣವರಾಗಿರ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಲಿ, ಕಾಂಗ್ರೆಸ್ ಪಕ್ಷದ ಯಾರದೇ ಮುಖಂಡರಾಗಿರ್ಲಿ, जब भी आप चाहें आप हमें बताइए. ನೀವು ಯಾವಾಗ್ಲಾದ್ರೂ ಬೇಕಾದ್ರೆ ಮುಕ್ತವಾಗಿ ಬಂದು ನಮ್ಮ ಹತ್ರ ಮಾತಾಡಿ, ನಮ್ಮನ್ನು ಕೇಳಿ. हम आपको झूठे वायदे नहीं करेंगे. ನಾವು ನಿಮ್ಗೆ ಯಾವತ್ತೂ ಕೂಡ ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ. अगर हम नहीं कर सकते तो हम सीधा बता देंगे कि ये नहीं किया जा सकता. ನಮ್ ಕೈಯಲ್ಲಿ ಅದನ್ನ ಈಡೇರ್ಸಕ್ ಸಾಧ್ಯವಾಗದೇ ಇದ್ರೆ ನಾವು ನೇರವಾಗಿ ನಿಮ್ಗೆ ಹೇಳ್ತೀವಿ ಅದ್ರ ಕೈಯಲ್ಲಿ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿ. मगर अगर किया जा सकता है तो हम करके दिखा देंगे. ಆದ್ರೆ ಅದು ಸಾಧ್ಯವಾದ್ರೆ ನಾವು ಅದನ್ನ ಮಾಡೇ ತೀರ್ತೀವಿ ಅಂತ ತಮ್ಗೆ ಆಶ್ವಾಸನೆ ಕೊಡ್ತಾ ಇದೀವಿ. रक्षाबंधन पे एक बार फिर मैं कर्नाटक की महिलाओं को, बहनों को दिल से धन्यवाद देना चाहता हूं. ರಕ್ಷಾ ದಿನದಿಂದ ನಾನು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಮಹಿಳೆಯರಿಗೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ. आपने, ये हमारा स्कीम नहीं है, ये आपका स्कीम है. ಇದು ನಮ್ಮ ಯೋಜನೆ ಅಲ್ಲ, ಇದು ನಿಮ್ಮ ಯೋಜನೆ ಅಂತ ಮತ್ತೊಮ್ಮೆ ಹೇಳ್ತೀನಿ. भारत जोड़ो यात्रा में हमने आपकी बात सुनी.
ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ನಾವು ನಿಮ್ಮ ಮಾತುಗಳನ್ನ ಕೇಳಿದ್ದೇವೆ. ये कांग्रेस के किसी थिंक टैंक ने स्कीम नहीं बनाया. ಈ ಒಂದು ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಯಾವುದೋ ಟಿಂಕ್ ಟ್ಯಾಂಕ್ ನ ಮಾಡಿರ್ತಕ್ಕಂಥದ್ದಲ್ಲ. ये किसी बड़े उद्योगपति ने स्कीम नहीं बनाया. ये स्कीम कर्नाटक के महिलाओं ने बनाया है. ಇದು ಯಾವುದೋ ಬಂಡವಾಳ ಶಾಹಿಗಳು, ಕಂಪನಿಗಳು, ಕಾರ್ಪೊರೇಟ್ಗಳು ಮಾಡಿರ್ತಕ್ಕಂಥ ಯೋಜನೆ ಅಲ್ಲ, ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ರೂಪಿಸ್ತಕ್ಕಂಥ आपने हमें ಯೋಜನೆ. रास्ता दिखाया. ನೀವು ನಮಗೆ ತೋರಿಸಿರ್ತಕ್ಕಂಥ ದಾರಿ. इसके लिए आप सबको दिल से धन्यवाद. ಆದ್ರಿಂದ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ. नमस्कार. जय हिंद.